Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇನ್ನು ವೈದ್ಯರ ಸೋಗಿನಲ್ಲಿ ಉಗ್ರರಿಂದ ಭಯೋತ್ಪಾದನೆ ಕೃತ್ಯ ನಡೆದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಫರೀದಾಬಾದ್ ಡಾಕ್ಟರ್ಸ್ ಮನೆಯಲ್ಲೇ ಸ್ಫೋಟಕ ಪತ್ತೆಯಾಗಿತ್ತು. ಡಾಕ್ಟರ್ಸ್ ಮನೆಯಲ್ಲಿ ಪತ್ತೆಯಾಗಿದ್ದು ಬರೋಬ್ಬರಿ 2900 ಕೆಜಿ ಸ್ಫೋಟಕ. ಮೃತಪಟ್ಟಿರುವಂತಹ ಉಮರ್ ಕೂಡ ಸೂಸೈಡ್ ಬಾಂಬರ್ ಆಗಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗಾದ್ರೆ ಈ ವೈದ್ಯರಿಗೂ ಮತ್ತು ಸ್ಫೋಟಕ್ಕೂ ಇರುವಂತಹ ಸಂಬಂಧ ಇರುವಂತಹ ಬಗ್ಗೆ ಈಗಾಗಲೇ ಅನುಮಾನಗಳು ಮೂಡಿರುವಂತಹ ಕಾರಣಕ್ಕಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ವೈಟ್ ಕಾಲರ್ ಟೆರರಿಸ್ಟ್ಗಳು ಇವರೆಲ್ಲರೂ ಅನ್ನುವಂತಹ ಆತಂಕ ನಿರ್ಮಾಣವಾಗ್ತಾ ಇದೆ. ವೈಟ್ ಕಾಲರ್ ಟೆರರಿಸ್ಟ್ಗಳಂದ್ರೇನು? ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಪಡ್ಕೊಳ್ತಾರೆ, ಸಮಾಜದಲ್ಲಿ ಒಳ್ಳೆಯ ಏನಂದ್ರೆ ಹುದ್ದೆಯಲ್ಲಿ ಇರ್ತಾರೆ, ಆದರೆ ಮಾಡುವಂತಹ ಕೆಲಸಗಳು ಮಾತ್ರ ಈ ರೀತಿಯಾದಂತಹ ಭಯೋತ್ಪಾದನಾ ಕೃತ್ಯಗಳು. ಅದರಲ್ಲಿ ಪ್ರಮುಖವಾಗಿ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ನಿವಾಸಿಯಾಗಿರುವಂತಹ ಡಾಕ್ಟರ್ ಆದಿಲ್ ಇನ್ನು ಹಾಗಿದ್ರೆ ಟೆರರ್ ಡಾಕ್ಟರ್ಸ್ಗಳು ಯಾರ್ಯಾರು, ಎಲ್ಲೆಲ್ಲಿ ಸಿಗಾಕೊಂಡ್ರು ಅವರು, ಅವರ ಹಿನ್ನೆಲೆ ಏನು, ಪೂರ್ತಿ ವಿವರವನ್ನು ನಿಮಗೆ ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ಡಾಕ್ಟರ್ ಆದಿಲ್ ಅಹಮದ್ ರಾದರ್ ಈತ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ನಿವಾಸಿ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ, ಒಂದು ಫೋಟೋ ನೋಡ್ತಾ ಇದ್ರಲ್ಲ, ಇವನೇ ಡಾಕ್ಟರ್ ಆದಿಲ್ ಅಹಮದ್ ರಾದರ್. ಇವನು ಜಮ್ಮು ಕಾಶ್ಮೀರದ ನಿವಾಸಿಯಾಗಿರ್ತಾನೆ. ಶ್ರೀನಗರದ ಹಲವು ಕಡೆಗಳಲ್ಲಿ ಜೈಷೆ ಸಂಘಟನೆಯ ಪೋಸ್ಟರ್ನ ಹಾಕಲಾಗತ್ತೆ. ಆ ಪೋಸ್ಟರ್ ಹಾಕಿರುವಂತಹ ಸಂದರ್ಭದಲ್ಲಿ ಅದರ ಮೂಲವಾದಂತಹ ವ್ಯಕ್ತಿ ಈ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನವನ್ನು ಪಡಲಾಗತ್ತೆ. ಅದಾದ ಮೇಲೆ ಶ್ರೀನಗರದ ವಿವಿಧ ಕಡೆಗಳಲ್ಲಿ ಎಲ್ಲ ಪೋಸ್ಟರ್ ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ CCTVಗಳನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸರು ಅಕ್ಟೋಬರ್ 27ರಂದು ಉತ್ತರ ಪ್ರದೇಶದಲ್ಲಿ ಬಂಧನ ಮಾಡ್ತಾರೆ ಅವ್ರನ್ನ. ಅಕ್ಟೋಬರ್ 27ನೇ ತಾರೀಕಿನಂದು ಉತ್ತರ ಪ್ರದೇಶದಲ್ಲಿ ಈ ಡಾಕ್ಟರ್ ಏನಿದ್ದಾನೆ, ಡಾಕ್ಟರ್ ಆದಿಲ್ ಅಹಮದ್ ರಾದರ್, ಇವನನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಎರಡನೆಯ ವ್ಯಕ್ತಿ, ಎರಡನೇ ಡಾಕ್ಟರ್ ಟೆರರ್, ಡಾಕ್ಟರ್ ಮುಜಾಮಿಲ್. ಈ ಡಾಕ್ಟರ್ ಮುಜಾಮಿಲ್ ಏನಿದ್ದಾನೆ, ಇವನು ಸಹ ಜಮ್ಮು ಕಾಶ್ಮೀರದ ಪುಲ್ವಾಮಾದವನು. ಇವನು ನಿಮಗೆ ಪುಲ್ವಾಮಾ ಅಂದ ತಕ್ಷಣವೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನೆನಪಿಗೆ ಬರುವಂಥದ್ದು 2019ರಲ್ಲಾಗಿರ್ತಕ್ಕಂತಹ ಪುಲ್ವಾಮಾ ದಾಳಿ. ಆ ಸಂದರ್ಭದಲ್ಲಿ ಸ್ಫೋಟಗೊಂಡು ಬರೋಬ್ಬರಿ 44 ಜನ ಸೈನಿಕರು ಸಾವಿಗೀಡಾಗ್ತಾರೆ. ಅಂತಹ ಗ್ರಾಮದವನು ಈ ಪುಲ್ವಾಮಾ ಜಿಲ್ಲೆಯಲ್ಲಿರುವಂತಹ ವ್ಯಕ್ತಿ ಇವನು. ಆ ಒಂದು ಸ್ಥಳದಿಂದ ಈ ಡಾಕ್ಟರ್ ಬಂದಿರ್ತಾನೆ. ಇನ್ನು ಈ ವ್ಯಕ್ತಿಯನ್ನ ಫರೀದಾಬಾದ್ನ ಅಲ್ ಫಲಾ ವಿವಿಯ ವೈದ್ಯಕೀಯ ವಿದ್ಯಾರ್ಥಿ ಅಂತ ಗೊತ್ತಾಗತ್ತೆ. ಈಗಾಗಲೇ ಆ ವಿವಿಯಲ್ಲಿ ಸರ್ಚ್ ಆಪರೇಷನ್ ಸಹ ನಡೀತಾ ಇದೆ. ಬೆಳಗ್ಗೆಯಿಂದ ಸರ್ಚ್ ಆಪರೇಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವನು ಸಹ ಡಾಕ್ಟರ್. ಮೊದಲಿರುವಂತಹ ವ್ಯಕ್ತಿಯೂ ಸಹಿತ ಅರೆಸ್ಟ್ ಆಗಿರುವಂತನು ಉತ್ತರ ಪ್ರದೇಶದಲ್ಲಿ ಡಾಕ್ಟರು. ಈ ವ್ಯಕ್ತಿಯೂ ಸಹ ಡಾಕ್ಟರ್ ಮುಜಾಮಿಲ್. ಅದಾದ ಮೇಲೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಇವನು ವಾಸಿಸ್ತಾ ಇದ್ದ, ಅಲ್ಲೇ ಇರ್ತಿದ್ದ ಇವನು. ಅಲ್ಲಿರುವಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ಕೃತ್ಯಗಳನ್ನು ಮಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಯಾವಾಗ ಇವನ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ, ಮುಜಾಮಿಲ್ ಮನೆಯಲ್ಲಿ ಸರ್ಚ್ ಆಪರೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಬರೋಬ್ಬರಿ 2900 ಕೆಜಿ ಸ್ಫೋಟಕ ಪತ್ತೆ ಆಗುತ್ತೆ. 2900 ಕೆಜಿ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ. ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ 2019ರಲ್ಲಿ ಪುಲ್ವಾಮಾದಲ್ಲಿ ದಾಳಿ ಆಯ್ತಲ್ಲ, ಅಲ್ಲಿ RDX ಇಟ್ಕೊಂಡು ಬ್ಲಾಸ್ಟ್ ಮಾಡಿರುವಂಥದ್ದು ಎಷ್ಟು ಕೆಜಿ ಅಂತ ತಿಳ್ಕೊಂಡಿದ್ದಾರೆ? ಕೇವಲ 60 ಕೆಜಿ ಮಾತ್ರ. ಆದರೆ ಇವನು ಮನೆಯಲ್ಲಿ ಸಿಕ್ಕಿರುವಂಥದ್ದು ಬರೋಬ್ಬರಿ 2900 ಕೆಜಿ ಸ್ಫೋಟಕ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಸ್ಫೋಟಕದ ಸಂಚಿನ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಬರೀ ಸ್ಫೋಟದ ಏನಂದ್ರೆ ವಸ್ತುಗಳು ಮಾತ್ರ ಸಿಗೋದಿಲ್ಲ, 20 ಟೈಮರ್ಸ್ಗಳನ್ನ ಸಿಗ್ತವೆ. ಟೈಮರ್ಸ್ ಅಂದ್ರೆ ಏನು ಅಂದ್ರೆ, ನೀವು ಬಾಂಬ್ಗಳನ್ನ ಒಂದು ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಇಡ್ತೀರಾ, ಅಲ್ಲಿ ಟೈಮ್ ಫಿಕ್ಸ್ ಮಾಡ್ತೀರಾ. ಟೈಮ್ ಫಿಕ್ಸ್ ಮಾಡೋಕ್ಕೂ ಸಹಿತ ಟೈಮರ್ಗಳು ಬೇಕಾಗ್ತವೆ. ಅದಾದ್ಮೇಲೆ ಅಲ್ಲಿಂದ ಬಂದುಬಿಟ್ರೆ ಸಾಕು, ಆ ಟೈಮಿಗೆ ಅಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ. ಆ ರೀತಿಯಾದಂತಹ ಟೈಮರ್ಗಳು ಸಹ 20 ಸಿಗ್ತವೆ. ಇನ್ನು ಆ ಟೈಮರ್ಗಳಿಗೆ ಬೇಕಾಗಿರ್ತಕ್ಕಂತಹ ಬ್ಯಾಟ್ರಿಗಳು ಇರ್ತಾವಲ್ಲ, ಅವು ಸಹ ಅವ್ರ ಮನೆಯಲ್ಲಿ ಸಿಗ್ತವೆ 20. ಅಲ್ ಫಲಾಹ ಆಸ್ಪತ್ರೆಯಲ್ಲಿ ಇವನು ವೈದ್ಯನಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಇನ್ನು ಮೂರನೆಯ ವ್ಯಕ್ತಿ ಬಗ್ಗೆ ಹೇಳ್ತೀನಿ. ಮೂರನೇ ವ್ಯಕ್ತಿ ಡಾಕ್ಟರ್ ಶಹೀನ್ ಶಾಹಿದ್.
ಈ ಲೇಡಿಯು ಸಹ ಏನಂದ್ರೆ ಟೆರರ್ ಆಕ್ಟಿವಿಟಿಗಳಲ್ಲಿ ಇದ್ಲು ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಇವಳನ್ನ ಸಹ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವಳು ಅಲ್ ಫಲಾಹ್ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ಲು. ಇಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಏನಂತಂದ್ರೆ ಎಲ್ಲರೂ ಸಹ ವೈದ್ಯರ ತಂಡವೇನಂದ್ರೆ ಪೂರ್ತಿಯಾಗಿ ಅಲ್ಲಿ ಏನಂದ್ರೆ ಟೆರರಿಸ್ಟ್ ಆಕ್ಟಿವಿಟಿಯಲ್ಲಿ ಇತರ ಒಬ್ಬರಿಂದ ಒಬ್ರು ಅಂತ. ಇನ್ನು ಫರೀದಾಬಾದ್ನಲ್ಲಿ ದಾಳಿಯ ಮಾಡುವಂತಹ ಸಂದರ್ಭದಲ್ಲಿ ಶಹೀನ್ ಕಾರ್ನಲ್ಲಿ AK-47 ಸಿಗುತ್ತೆ. ನೀವು ಜಮ್ಮು ಕಾಶ್ಮೀರದ ನಾನಾ ಭಾಗಗಳಲ್ಲಿ ಹೋದ್ರೂ ಸಹ ಬಹಳಷ್ಟು ಯುವತಿಯರು ಟೆರರಿಸ್ಟ್ ಅಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ತನಿಖೆ ಸಂದರ್ಭದಲ್ಲಿ ಮಾಹಿತಿ ಬರುತ್ತೆ. ಈಗ ನೇರವಾಗಿ ಇವಳನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ AK-47 ಕಾರಲ್ಲಿ ಸಿಗುತ್ತೆ. ಅಂದ್ರೆ ಯಾವ ರೀತಿಯಾದಂತಹ ಬೇರೂರಿತ್ತು, ಯಾವ ರೀತಿಯಾದಂತಹ ಸಂಚನ ಇವರು ರೂಪಿಸಿದ್ರು ಎಲ್ಲದರ ಬಗ್ಗೆನೂ ಸಹಿತ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಮಾರುತಿ ಸುಜುಕಿ ಕಾರ್ ಸ್ವಿಫ್ಟ್ ಕಾರ್ನಲ್ಲಿ ಇವಳ ಕಾರಲ್ಲಿ ಒಂದಷ್ಟು ಸ್ಫೋಟಕಗಳ ಪತ್ತೆ ಆಗ್ತವೆ. ಒಂದ್ ಕಡೆ AK-47 ಸಿಗುತ್ತೆ, ಮತ್ತೊಂದು ಕಡೆಗೆ ಸ್ಫೋಟಕಗಳು ಸಿಗ್ತವೆ. ಅದ್ರ ಜೊತೆಗೆ ನಿರಂತರವಾದಂತಹ ಟೆರರ್ ಆಕ್ಟಿವಿಟೀಸ್ ಅಲ್ಲೇನಂದ್ರೆ ಸಂಪರ್ಕದಲ್ಲಿ ಇರ್ತಾಳೆ. ಅದಾದ ಮೇಲೆ ಸ್ಫೋಟವನ್ನ ಮಾಡುವಂತಹ ಸಂಚಿನ ರೂವಾರಿಗಳಲ್ಲಿ ಈ ಡಾಕ್ಟರು ಸಹ ಶಹೀನ್ ಶಾಹಿದು ಸಹ ಒಬ್ಳು ಆಗಿರ್ತಾಳೆ. ಇವರೆಲ್ಲರೂ ಸಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ, ಇವ್ರಿಗೊಬ್ರಿಗೊಬ್ರಿಗೆ ಲಿಂಕ್ ಇತ್ತ ಅನ್ನುವಂತಹ ವಿಚಾರ ಈಗ ಅನುಮಾನವನ್ನ ಮೂಡಿಸ್ತಾ ಇರುವಂತದ್ದು. ಇನ್ನು 4ನೇಯ ವ್ಯಕ್ತಿ ನಿನ್ನೆ ಸಾವಿಗೀಡಾಗಿದ್ನಲ್ಲ ಕಾರಲ್ಲಿ, ಡಾಕ್ಟರ್ ಉಮರ್ ಮೊಹಮ್ಮದ್. ಈ ಉಮರ್ ಮೊಹಮ್ಮದ್ ನಿನ್ನೆ ಆತ್ಮಾಹುತಿ ಬಾಂಬರ್ ಆಗಿ ತನ್ನ ಸಾವನ್ನ ತಾವೇ ತೆಗೆದುಕೊಂಡು ಬಂದು ಸ್ಫೋಟವನ್ನ ಮಾಡಿ ಬರೋಬ್ಬರಿ 9 ಜನರ ಸಾವಿಗೆ ಕಾರಣಕರ್ತನಾಗಿರ್ತಕ್ಕಂತಹ ಟೆರರಿಸ್ಟ್, ಶಂಕಿತ ಉಗ್ರ. ಈ ವ್ಯಕ್ತಿ ಏನಂದ್ರೆ ಡಾಕ್ಟರ್ ಮುಜಾಮಿಲ್ ಹಾಗೂ ಡಾಕ್ಟರ್ ಆದಿಲ್ ಜೊತೆಗೆ ಇವನು ಸಹಚರನಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಉಮರ್ ವೈದ್ಯರ ಸೋಗಿನಲ್ಲಿ ಉಗ್ರ ಕೃತ್ಯವನ್ನ ಮಾಡ್ತಾ ಇದ್ದ. ಡಾಕ್ಟರ್ ಮುಜಾಮಿಲ್ ಮತ್ತೆ ಡಾಕ್ಟರ್ ಆದಿಲ್ ಇಬ್ಬರು ಸಹ ಇವನ ಜೊತೆ ಸಂಪರ್ಕದಲ್ಲಿದ್ರು. ಅವ್ರು ಯಾವಾಗ ಸಿಗಾಕೊಳ್ತಾರೆ, ಅವ್ರ ಹತ್ರ ಇರುವಂತಹ ಎಲ್ಲ ಸ್ಫೋಟಕಗಳು ಯಾವಾಗ ಸಿಗಾಕೊಳ್ತವೆ, ಆ ನಂತರ ಇವನ ಹತ್ರ ಇರುವಂತಹ ಸ್ಫೋಟಕಗಳನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಿನ್ನೆ ದಾಳಿ ಬ್ಲಾಸ್ಟ್ ಆಗಿದೆ. ಬರೋಬ್ಬರಿ ಸ್ಫೋಟದ ತೀವ್ರತೆಯ ಪರಿಣಾಮ ಎಷ್ಟಿತ್ತು ಅಂದ್ರೆ ಅಕ್ಕಪಕ್ಕದಲ್ಲಿರುವಂತಹ 20ಕ್ಕೂ ಹೆಚ್ಚು ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ಬಿಡ್ತವೆ. ಹಾಗಾದ್ರೆ ಅದರ ತೀವ್ರತೆ ಎಷ್ಟಿತ್ತು ಮತ್ತೆ ಇವನು ಕಾರ್ನಲ್ಲಿ ಸ್ಫೋಟಕಗಳನ್ನು ಎಷ್ಟರ ಪ್ರಮಾಣದಲ್ಲಿ ಇಟ್ಕೊಂಡು ಹೋಗಿದ್ದ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಅಲ್ಲಿರುವಂತಹ ಸ್ಥಳೀಯರು ಹೇಳುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಾತನ್ನು ಹೇಳ್ತಾರೆ. ಸ್ಫೋಟ ಆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನ ಆ ಸೌಂಡ್ ಎಫೆಕ್ಟ್ ಎಷ್ಟಿತ್ತು ಅಂದ್ರೆ ಅಕ್ಕಪಕ್ಕದಲ್ಲಿರುವಂತಹ 1.5 ಇಂದ 2 ಕಿಲೋಮೀಟರ್ ವರೆಗೂ ಸಹಿತ ಸ್ಫೋಟದ ತೀವ್ರತೆಯ ಸೌಂಡ್ ಕೇಳಿಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.